ಸಭಾಪತಿಗಳೇ, ನಾನು ಮಂಡಿಸಿರ್ತಕ್ಕಂಥ ನಿಲುವಳಿ ಸೂಚನೆಗೆ ತಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ರಾಜ್ಯದಲ್ಲಿ ವಕ್ಫ್ ಆಸ್ತಿಗಳ ವಿವಾದ ಇಡೀ ರಾಜ್ಯಾದ್ಯಂತ ಅನೇಕರ ಉಬ್ಬುಗಳನ್ನು ಏರಿಸಿದೆ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ರೈತರ ಜಮೀನುಗಳು ಇವತ್ತು ಪಾಣಿಗಳಲ್ಲಿ ರಾತ್ರೋರಾತ್ರಿ ವಕ್ಫ್ ಆಸ್ತಿ ಅಂತೇಳಿ ನಮೂದಾಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸುಮಾರು 10ನೇ ಶತಮಾನ 11ನೇ ಶತಮಾನದಲ್ಲಿದ್ದ ಮಠಮಾನ್ಯಗಳಿಗೂ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತೇಳಿ ನಮೂದಾಗ್ತಾ ಇದೆ. ಇದು ಹೇಗೆ ಉದ್ಭವ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದೇ ಈಗ ಒಂದು ಆಶ್ಚರ್ಯಕರವಾದ ಸಂಗತಿ. ಮಾನ್ಯ ಸಭಾಪತಿಗಳೇ, ಅವಿಭಾಜ್ಯ ಭಾರತದಲ್ಲಿ 1913ರಲ್ಲಿ ಸಿಯಾ ಸುನ್ನಿ ಜಗಳ, ಆಸ್ತಿ ಜಗಳ ಸಹಜವಾಗಿ ಆವತ್ತಿನ ಬ್ರಿಟಿಷ್ ಸರ್ಕಾರದಲ್ಲಿ ವಕ್ಫನ್ನ ನೇಮಕ ಮಾಡಲಾಯಿತು ಅಂತೇಳಿ ಇವತ್ತು ಇತಿಹಾಸದ ಪುಟಗಳಲ್ಲಿದೆ. ಅವರ ಜಮೀನುಗಳನ್ನು ಕಾಪಾಡಿಕೊಳ್ಳಲಿಕ್ಕೆ. ಆದರೆ ಅದು ಇವತ್ತೇನಾಗಿದೆ, 1954ರಲ್ಲಿ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದ ನೆಹರೂಜಿಯವರು ಇದಕ್ಕೆ ಮರುಜೀವ ಕೊಟ್ಟರು. ಇದು ಕೂಡ ಇತಿಹಾಸ. ಆದರೆ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ಇದು ಒಂದು ಸಮುದಾಯದ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಮಾತುಗಳಲ್ಲ. ಇದು ಒಂದು ಸಂಸ್ಥೆಯ ಬಗ್ಗೆ ಮಾತಾಡ್ತಕ್ಕಂಥ ಮಾತಷ್ಟೇ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಅವಿಭಾಜ್ಯ ಭಾರತ ದೇಶ ಎರಡಾಯ್ತು 47ರಲ್ಲಿ. ಒಂದು ಹಿಂದೂಸ್ತಾನ, ಮತ್ತೊಂದು ಪಾಕಿಸ್ತಾನ. ಇದಾದ ನಂತರ 71ಕ್ಕೆ, ಅದೇ 71ಕ್ಕೆ ಅದು ಆಯ್ತು. ಅವರು ಸ್ವತಂತ್ರವಾಗಿದ್ದ 71ರಲ್ಲಿ. ಇರಲಿ, 3 ಆಯ್ತು, 3 ಆಗಿದೆ. 3ರಲ್ಲಿ ವಕ್ಫ್ ಅನ್ನೋದು ಕೇವಲ ಭಾರತಕ್ಕೆ ಸೀಮಿತ ಆಗಿದೆ. ಅಲ್ಲಿ ಯಾಕಿಲ್ಲ ಅಂದಮೇಲೆ ನಮಗೆ ಯಾಕೆ ಬೇಕಿತ್ತು? ಒಂದು ಸಮಯ ಅದು ಬೇಕು. ಯಾಕೆ? ಅವರು ಮೈನಾರಿಟಿ, ಅವರ ಆಸ್ತಿಗಳನ್ನು ಕಾಪಾಡಬೇಕು. ಆದರೆ ಇಲ್ಲಿ ಮೈನಾರಿಟಿ ಕ್ರೈಸ್ತರಿಲ್ವಾ? ಬೌದ್ಧರಿಲ್ವಾ? ಬಹಳ ಜನರಿದ್ದಾರೆ. ಆದರೂ ಕೂಡ ಇಲ್ಲಿ ವಕ್ಫನ್ನು ಇಟ್ಟು ಅಲ್ಲಿ ಇಲ್ಲ. ಇದು ಒಂದು ರೀತಿಯ ತಾರತಮ್ಯ. ಜೊತೆಗೆ ನನ್ನ ಗಮನಕ್ಕೆ ಬಂದಿರೋ ರೀತಿಯಲ್ಲಿ 1969-70ರಲ್ಲಿ ಇದರ ಸರ್ವೆ ಮಾಡಬೇಕು ಅಂತೇಳಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಒಂದು ಆದೇಶವನ್ನು ಮಾಡಿದ್ದಾರೆ. ಅದರ ಹೆಸರಿನಲ್ಲಿ ಆಗಿನ ಕಾಲದಲ್ಲಿ ಸರ್ವೆ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರಬಹುದು, ಬೇರೆ ಕಡೆ ಇರಬಹುದು, ನಾವು ರಾಜ್ಯಕ್ಕೆ ಸಂಬಂಧಪಟ್ಟು ಮಾತಾಡೋದಾದ್ರೆ ನಮಗೆ ಗೊತ್ತಿರತಕ್ಕಂಥದ್ದು ಆ ಕಾಲದಲ್ಲಿ ಯಾವ ಅಧಿಕಾರಿಗಳು ಈ ಸರ್ವೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು ಕೇವಲ ದರ್ಗಾಗಳು ಅಥವಾ ಮಸೀದಿಗಳ ಹತ್ರ ಕುಳಿತು ನಿಮ್ಮದು ಯಾವ ಯಾವ ಆಸ್ತಿಗಳು ಇದೆ, ಸರ್ವೆ ನಂಬರ್ಗಳೇನು ಅಂತೇಳಿ ಕೇಳಿ ಬರೆದ್ರು ಅಂತಕ್ಕಂಥ ಮಾತು ಮಾಡಿದ್ರಿಂದ ಅವ್ರು ಯಾವುದನ್ನ ಪಟ್ಟಿ ಮಾಡಿಕೊಂಡು ಬಂದರೋ ಅದಕ್ಕೆ ಆಧಾರಗಳಿಲ್ಲ, ಯಾವುದೇ ಪೇಪರ್ಗಳಿಲ್ಲ, ಅದಕ್ಕೆ ಆಧಾರಗಳಿಲ್ಲ. ಆದರೆ ಆ ಪಟ್ಟಿಯನ್ನು ಹಿಡ್ಕೊಂಡು 1974ರಲ್ಲಿ
ರಾಜ್ಯ ಸರ್ಕಾರ ಒಂದು ಗೆಜೆಟ್ ಅನ್ನು ಹೊರಡಿಸುತ್ತೆ. ಆ ಗೆಜೆಟ್ ನಲ್ಲಿ ಯಾವ ಸರ್ವೆ ನಂಬರ್ಗಳು ನಮೂದಾಗಿದೆ, ಅದು ಅಲ್ಲಿ ಮಠಮಾನ್ಯಗಳಿದೆಯಾ, ಅದು ರೈತನ ಹೊಲನ ಗದ್ದೆನ, ಅಥವಾ ಅದು ಯಾರ್ದಾದ್ರೂ ಸ್ವಂತ ಭೂಮಿಯ, ಏನೂ ಪ್ರಶ್ನೆ ಇಲ್ಲ. ಮನೆ ಕಟ್ಟಿದವರದ್ದು ಕೂಡ ಇವತ್ತು ಆ ಮನೆಗಳಲ್ಲೂ ಕೂಡ ವಕ್ಫ್ ಆಸ್ತಿ ಅಂತೇಳಿ ಬಂದಿದೆ. ಇವತ್ತು ಪಾಣಿಗಳಲ್ಲಿ ಬರೆಯುವಾಗ 11ನೇ ಕಾಲಂನಲ್ಲಿ ಕಳೆದ ವರ್ಷ ಅವರ ಆಸ್ತಿ, ರೈತನ ಆಸ್ತಿ, ಯಾವ ರೈತ ಕೆಲಸ ಮಾಡ್ತಿದ್ನೋ ದುಡಿದು ಬದುಕ್ತಿದ್ನೋ ಆತನ ಆಸ್ತಿ ಈ ವರ್ಷ ಹೋಗಿ ಪಾಣಿ ತೆಗೆದ್ರೆ ಅದು ವಕ್ಫ್ ಅಂತಿದೆ. ಈ ಪರಿಸ್ಥಿತಿ ಉದ್ಭವ ಆದರೆ ಇದನ್ನು ಯಾವ ರೀತಿ ನಿಭಾಯಿಸಬೇಕು, ಇದು ಪ್ರಶ್ನೆ ಇದೆ. ಇಲ್ಲೇನಾಗಿದೆ, 1995ರಲ್ಲಿ ಕೇಂದ್ರ ಸರ್ಕಾರ ಮಾನ್ಯ ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಆದೇಶ ಮಾಡಿ ಇದಕ್ಕೆ ಅಧಿಕಾರವನ್ನು ಕೊಡ್ತಾರೆ. ಬೇರೆದಕ್ಕೆಲ್ಲ ಅಧಿಕಾರ ಅಲ್ಲ, ಇದಕ್ಕೆ 2013ರಲ್ಲಿ ಮನಮೋಹನ್ ಸಿಂಗ್ ಜಿ ಅವರು ಇದಕ್ಕೆ ಪರಮಾಧಿಕಾರವನ್ನು ಕೊಡ್ತಾರೆ. ಈಗೇನಾಗಿದೆ, ಅಧಿಕಾರ ಪರಮಾಧಿಕಾರ ಎರಡೂ ಸೇರಿ ಸರ್ವಾಧಿಕಾರ ಆಗಿದೆ. ಈ ಸರ್ವಾಧಿಕಾರ ಅಂದ್ರೆ ಏನು? ಒಂದು ಬಾರಿ ನಿಮ್ಮ ಆಸ್ತಿ ವಕಫ್ ಅಂತ ಆದ್ರೆ ನೀವು ಯಾವ ಕೋರ್ಟ್ಗಳ ಮುಂದೆ ಹೋಗುವಂಗಿಲ್ಲ. ನೀವು ಹೋಗ್ಬೇಕಂತಂದ್ರೆ ವಕಫ್ ಟ್ರಿಬ್ಯುನಲ್ನ ಮುಂದೆ ಹೋಗಿ ಕೇಳಬೇಕು. ನಮ್ಮ ಆಸ್ತಿ ತಗೊಂಡಿರಾರು ಯಾರು, ಬರ್ಕೊಂಡಿರಾರು ಯಾರು? ವಕಫ್. ತೋಳ ಕುರಿಯನ್ನ ತಿಂದಾಯ್ತು, ಬೇರೆ ಕುರಿಗಳಿಗೆ ಇವಾಗ ನ್ಯಾಯ ಬೇಕು. ಆ ಕುರಿಗಳು ಏನ್ ಮಾಡ್ಬೇಕಂತಂದ್ರೆ ಈಗ ಬೇರೆ ಎಲ್ಲಿ ಹೋಗಿ ನ್ಯಾಯ ಕೇಳೋಂಗಿಲ್ಲ. ಅವರ ನ್ಯಾಯ ಎಲ್ಲಿ ಕೇಳಬೇಕಂದ್ರೆ ತೋಳದ ಮುಂದೆ ಹೋಗಿ ಕೇಳಬೇಕು. ತೋಳ ಒಪ್ತದ? ಅದು ಕೂಡ ತಿಂತದೆ. ಪರಿಸ್ಥಿತಿ ಈ ರೀತಿ ಇದೆ. ಈಗ ಮಾತಾಡಿ ದಯವಿಟ್ಟು ನೀವು ಮಾತಾಡಿ, ನಿಮ್ಗೆ ಅವಕಾಶ ಆಮೇಲೆ ತಮ್ಮ ಅವಕಾಶ ತಗೊಂಡು ಮಾತಾಡಿ, ನಂಗೆ ತೊಂದರೆ. ಇದೇನು ಒಂದೇ ದಿನಕ್ಕೆ ತೀರ್ಮಾನ ಆಗಲ್ಲ ಅಂತ ಗೊತ್ತಿದೆ ನನಗೆ. ಸಭಾಪತಿಗಳೇ, ಏನಿಲ್ಲ, ವಿರೋಧ ಪಕ್ಷದ ನಾಯಕರಿಗೆ ಅಡ್ಡಿ ಮಾಡ್ಬೇಕಂತ ಇಲ್ಲ. ಬಟ್ ಏನಾಗ್ತಾ ಇದೆ, ಅವ್ರು ಮಾತಾಡೋದಾಗ ಕಾಲಮ್ 11ನಲ್ಲಿ ಬಂದ ತಕ್ಷಣ ಓನರ್ಶಿಪ್ ಆಗುತ್ತೆ ಅಂತ. ದಟ್ ಇಸ್ ರಾಂಗ್. ಕಾಲಮ್ 11ನಲ್ಲಿ ಬಂದ ತಕ್ಷಣ ಇಟ್ ಇಸ್ ನಾಟ್ ಓನರ್ಶಿಪ್. ನಂಬರ್ 1. ಸಚಿವರೇ, ಅಲ್ಲಲ್ಲ, ಅವರ ಅಭಿಪ್ರಾಯ ಈಗ 68. ಒಂದ್ ಸೆಕೆಂಡ್ ನೀವು ಮಂತ್ರಿಗಳಿದ್ದೀರಿ, ಅವರು 68 ಅಲ್ಲಿ ಕೇಳ್ಕೊಂಡಿರ ಅವ್ರ ಅಭಿಪ್ರಾಯನ ನೀವು ಅದಕ್ಕೆ ಕೌಂಟರ್ ಮಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ, ಮಾಡಿ. ಯಾಕಂದ್ರೆ ದ ನ್ಯಾರೇಟಿವ್ ಇಸ್ ಬೀಯಿಂಗ್ ಸೆಟ್ ಇನ್ ರಾಂಗ್ ಇದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಟ್ರಿಬ್ಯುನಲ್ ಅಲ್ಲಿ ಹೋದ ತಕ್ಷಣ ಅದು ಫೈನಲ್ ಅಲ್ಲ. ಅಫ್ಕೋರ್ಸ್ ಈಗ ಅವರಿಗೆ ನಿಮ್ಮ ನಾಲೆಡ್ಜ್ ಅವರಿಗಿದೆ, ಅವ್ರ ನಾಲೆಡ್ಜ್ ನಿಮಗಿದೆ ಅಂತ ಟ್ರಿಬ್ಯುನಲ್ ಅಲ್ಲಿ ಬಂದ್ಬಿಟ್ರೆ ಫೈನಲ್ ಅಂತ. isn't that misinformation, sir? Can a leader of opposition give misinformation on the floor of the house? ಈಗ ಟ್ರಿಬ್ಯುನಲ್ ನಲ್ಲಿ ಹೋದ ತಕ್ಷಣ ಟ್ರಿಬ್ಯುನಲ್ ಫೈನಲ್ ಅಂದ್ಬಿಟ್ರೆ ಫೈನಲ್ ವಕ್ಫ್ ಕೇಳಿದ್ರೆ ಇದು ನಂದ ಅಂದ ತಕ್ಷಣ ಫೈನಲ್ ಎಷ್ಟಿದೆ ಸರ್? ಹೈಕೋರ್ಟ್ ನಲ್ಲಿ ಪ್ರಕರಣಗಳಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣಗಳಿದೆ, DC ಕೋರ್ಟ್ ನಲ್ಲಿ ಎಷ್ಟೊಂದು ಹೋಗಿ ಬಿದ್ದಿವೆ. ದಿಸ್ ಇಸ್ ಕಂಪ್ಲೀಟ್ಲಿ ಇದು ಹೇಗಂದ್ರೆ ಒಂದೇ ದಿಕ್ಕಿನಲ್ಲಿ ಇದು ಅವ್ರ ಅಜೆಂಡಾ ಸೆಟ್ ಮಾಡ್ದಂಗೆ ಆಗ್ತಾ ಇದೆ. ಕಾಲಮ್ 11 ನಲ್ಲಿ ಬಂದ ತಕ್ಷಣ ಓನರ್ಶಿಪ್ ಅಂದ್ರೆ ಇಸ್ ದಟ್ ಅ ಫ್ಯಾಕ್ಟ್ ಸರ್? ಕಾಲಮ್ 9 ನಲ್ಲಿ ಬಂದ್ರೆ ಇಟ್ಸ್ ಅ ಫ್ಯಾಕ್ಟ್. ಮೈ ಓನ್ಲಿ ರಿಕ್ವೆಸ್ಟ್ ಟು ಆನರಬಲ್ ಲೀಡರ್ ಆಫ್ ಅಪೋಸಿಷನ್ ಇಸ್ ಫ್ಯಾಕ್ಟ್ಸ್ ಇಡಿ, ತಪ್ಪು ಅಭಿಪ್ರಾಯ ಅಲ್ಲ ಸರ್. ಈಗ ಹೇಳ್ತಾ ಇರೋದು ಸರ್, ಮಾತಾಡಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ. ಅಭಿಪ್ರಾಯ ಹೇಳ್ಬೇಕಾದಾಗ ಇಟ್ ಶುಡ್ ಬಿ ಕರೆಕ್ಟ್ ಆಲ್ಸೋ ಅಲ್ವಾ? ಅಲ್ಲ, ತಪ್ಪ ಅಭಿಪ್ರಾಯಗಳು ಹೇಳ್ಕೊಂಡು ಅದಕ್ಕಿದೆ ಸರಿ ಸದನ. ಸಭಾಪತಿಗಳೇ, ನಮ್ ತಪ್ಪ ಲೋಪ ಇದ್ರೆ ಎತ್ತಿಡಿಲಿ, ತಯಾರಿದ್ದೀವಿ.